ಉತ್ತರವನ್ನು ಒದಗಿಸಿದ್ದೀವಿ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ತುಂಬ ಸವಿಸ್ತಾರವಾಗಿ ಕೊಟ್ಟಿದ್ದಾರೆ. ಆದರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ನೇಕಾರರ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತಂದರೆ, ಇವತ್ತು ಸಣ್ಣ ನೇಕಾರರೆಲ್ಲರೂ ಕೂಡ ಅವರ ನೇಕಾರ ವೃತ್ತಿಯನ್ನು ಬಿಟ್ಟು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಇಟ್ಕೊಳ್ಳುವಂಥ ಪರಿಸ್ಥಿತಿ ಇವತ್ತು ನಾವು ಕಾಣ್ತಾ ಇದ್ದೀವಿ ಅಧ್ಯಕ್ಷ. ಯಾಕೆ ಅಂತಂದರೆ 2023 ಏಪ್ರಿಲ್ಗಿಂತ ಮುಂಚೆ 1ರಿಂದ 20 ಯೂನಿಟ್ವರೆಗೆ ಇರ್ತಕ್ಕಂಥ HP ವರೆಗೆ ಇರ್ತಕ್ಕಂಥ ನೇಕಾರ ಬಿಲ್ಲನ್ನು ₹1.25 ಅಂತ ಇತ್ತು ಅಧ್ಯಕ್ಷೆ. ಆದರೆ ಅದನ್ನು ಏಪ್ರಿಲ್ 23ರಿಂದ ಮೇ 23ರವರೆಗೆ ಇಲ್ಲಿ ಉತ್ತರದಲ್ಲೂ ಕೂಡ ಕೊಟ್ಟಿದ್ದಾರೆ ಅಧ್ಯಕ್ಷೆ. 20/10/23ರಲ್ಲಿ ಕೆಳಗಂಡಂತೆ ಆದೇಶ ಹೊರಡಿಸಲಾಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ರಾಜ್ಯ 80% ಸಣ್ಣ ಪ್ರಮಾಣದ ನೇಕಾರರಿಗೆ ಅನುಕೂಲವಾಗಿರುವುದರಿಂದ 10 HP ವರೆಗೂ ವಿದ್ಯುತ್ ಸಂಪರ್ಕ ಮತ್ತು ಹೊಂದಿರುವಂಥ ನೇಕಾರರಿಗೆ ಆ ಒಂದು ಬಿಲ್ಲಿನ ಜೊತೆಗೆ ಎನರ್ಜಿ ಚಾರ್ಜಸ್ಸು, ಫಿಕ್ಸ್ಡ್ ಚಾರ್ಜಸ್ಸು, ಫ್ಯೂಯಲ್ ಅಡ್ಜಸ್ಟ್ಮೆಂಟು ಚಾರ್ಜಸ್ಸು ಮತ್ತು ಟ್ಯಾಕ್ಸ್ ಇದೆಲ್ಲ ಸೇರಿಸ್ಬಿಟ್ಟು ಇವತ್ತು 10ರಿಂದ 20 HP ವರೆಗೆ ವಿದ್ಯುತ್ ಸಂಪರ್ಕ ಹೊಂದಿರುವಂಥ ಇವರಿಗೆ 1.25 ಘಟಕ ಒಂದರಂತೆ ಮಾಸಿಕ ಬಿಲ್ಲನ್ನು ತಗೋತಾ ಇದ್ದೀವಿ ಅನ್ನುವಂಥ ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷ. ಆದರೆ ಇವತ್ತು ರಿಯಲ್ ನಾವು ಅಲ್ಲಿ ನೋಡಿದಾಗ ಅಲ್ಲಿ ಇರ್ತಕ್ಕಂಥ 1.25 ಬದಲಾಗಿ 23 ಮೇದಿಂದ ಅದು ₹11 ಥರ ಈಗಾಗಲೇ ಶುಲ್ಕ ಅವರು ತಗೊಳ್ಳೋ ಅಂಥದ್ದನ್ನು ಮಾಡ್ತಾ ಇದ್ದಾರೆ ಅಧ್ಯಕ್ಷ. ಹಾಗಾಗಿ ಇವತ್ತು ನೇಕಾರರು ಅನೇಕ ಹೋರಾಟ ಮಾಡಿದ್ರು. ಇಲ್ಲಿ ಆ ಉತ್ತರದಲ್ಲೂ ಕೂಡ ಕೊಟ್ಟಿದ್ದಾರೆ. ಯಾಕಂದರೆ ನೇಕಾರರು ವಿದ್ಯುತ್ ಸಹಾಯಧನ ಬದಲಾವಣೆ ಮಾಡಿ ಈ ಹಿಂದೆ ಇದ್ದಂತೆ ಸರ್ಕಾರದ ಆದೇಶ ಹೊರಡಿಸಲು ನಿರಂತರ ಒತ್ತಾಯಿಸಿದ ಹಿನ್ನೆಲೆಯಲ್ಲಿ ಸರ್ಕಾರ ನೇಕಾರರ ಸಮಸ್ಯೆಯನ್ನು ಮನಗಂಡು ಸರ್ಕಾರದ 25/9/24ರಲ್ಲಿ 10.1 HP-ಯಿಂದ 20 HP-ವರೆಗೆ ವಿದ್ಯುತ್ ಸಂಪರ್ಕ ಹೊಂದಿರುವ ಮತ್ತು ಪಡೆದ ಮಗ್ಗ ಮತ್ತು ಮಗ್ಗಪೂರ್ವಕ ಘಟಕಗಳಿಗೆ ಒಟ್ಟು ಯೂನಿಟ್ಗಳಿಗೆ ಪ್ರತಿ ಯೂನಿಟ್ಗೆ 1.25ರಂತೆ ಶುಲ್ಕವನ್ನು ಎಲ್ಲ ಚಾರ್ಜಸ್ ಭರಿಸಿ ಈ ಘಟಕದವರೇ ಭರಿಸಬೇಕು ಅಂತ ಹೇಳಿ ಆದೇಶ ಮಾಡಲಾಗಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಅಧ್ಯಕ್ಷ. ಆದರೆ 1ರಿಂದ 20 HP ವರೆಗೆ ಇರ್ತಕ್ಕಂಥ ಅತಿ ಬಡ ನೇಕಾರರಿದ್ದಾರೆ ಅಧ್ಯಕ್ಷ. ಅವರಿಗೆ 1.25 ಅಂತೆ ಅವರು ತುಂಬೋದಿಕ್ಕೆ ರೆಡಿ ಇದ್ದಾರೆ, ತುಂಬತಾನೆ ಬಂದಿದ್ದಾರೆ. ಆದರೂ ಕೂಡ ಇದರಲ್ಲಿ ಎಲ್ಲ ಟ್ಯಾಕ್ಸ್ ಮತ್ತು ದಂಡ ಹಾಕಿ ಈಗಾಗಲೇ ಇಡೀ ಕರ್ನಾಟಕ ನೋಡಿದರೆ 20 ಕೋಟಿ ಮತ್ತು ನನ್ನ ಕ್ಷೇತ್ರದಲ್ಲಿ ನೋಡಿದರೆ 10 ಕೋಟಿ ಈ ರೀತಿ ಒಂದು ಭಾರ ನೇಕಾರ ಮೇಲೆ ಆಗ್ತಾ ಇದೆ ಅಧ್ಯಕ್ಷ. ಮತ್ತು ಅದಕ್ಕೆ ನಾನು ಸಚಿವರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೇನೆ, ಇವರೆಲ್ಲರೂ ಬಡತನದ ನೇಕಾರರಿದ್ದಾರೆ ಮತ್ತು ಇದು ಬಿಲ್ ಕಟ್ಟಿಲ್ಲ ಅಂಥೇಳಿ ಹೆಸ್ಕಾಂನವ್ರು ಬಂದು ಅವರು ಎಲೆಕ್ಟ್ರಿಸಿಟಿ ಕಟ್ ಮಾಡಿದ್ದಾರೆ ಅಧ್ಯಕ್ಷ. ಹಾಗಾಗಿ ನಾವು ಕೂಡ ಎಲ್ಲರಲ್ಲೂ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಂಡಿದ್ದೀವಿ, ನೇಕಾರರಂತೂ ಗೋಳು ನೋಡೋಕ್ಕಾಗ್ತಾ ಇಲ್ಲ ಅಧ್ಯಕ್ಷ. ಹಾಗಾಗಿ ನಾನು ದಯವಿಟ್ಟು ಸಚಿವರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ, ಈ ಒಂದು ಇಡೀ ಕರ್ನಾಟಕದ 20 ಕೋಟಿ ಇದು ನಿಮ್ಮ ಸರ್ಕಾರಕ್ಕೆ ಏನು ಭಾಳ ದೊಡ್ಡ ಅಮೌಂಟ್ ಅಲ್ಲ, ಅದನ್ನು ಮನ್ನಾ ಮಾಡಿ ಆ ಬಡ ನೇಕಾರರಿಗೆ ಒಂದು ಜೀವದಾನ ಕೊಡಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಮಾಡ್ತೇನೆ ಅಧ್ಯಕ್ಷ. ಹಾಗಾಗಿ ಸಚಿವರು ಇದಕ್ಕೆ ಸ್ಪಂದಿಸ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿ ಅವರನ್ನು ಸ್ಪಂದಿಸಬೇಕು ಅಂತ ತಮ್ಮ ಮೂಲಕ ಕೇಳ್ಕೊತಾ ಇದ್ದೇನೆ ಅಧ್ಯಕ್ಷ. ಸನ್ಮಾನ್ಯ ಅಧ್ಯಕ್ಷರೇ, ಚುನಾವಣೆಗಿಂತಲೂ ಪೂರ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಮ್ಯಾನಿಫೆಸ್ಟೋನಲ್ಲೇ ಹೇಳಿದರು 1ರಿಂದ 10 HP ವರೆಗೆ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಕೊಡ್ತೀವಿ ಅಂತ ಹೇಳಿ. ಆದರೆ ಆ ಕೊಡ್ತಕ್ಕಂಥ ಆದೇಶ ಏನಾಗಿದೆ, ನವೆಂಬರ್ನಲ್ಲಿ ಆದೇಶ ಆಗಿದೆ. ಆ ಮೇಕ್ಕಿಂತಲೂ ಪೂರ್ವದಿಂದ ಮತ್ತು ನವೆಂಬರ್ವರೆಗೆ ಇರ್ತಕ್ಕಂಥ ಜನರೇನಿದ್ದಾರೆ ಆ ಬಿಲ್ಲನ್ನು ಅವರೇ ಭರಿಸಬೇಕು. ಕೇವಲ 20 ಅಥವಾ 30 ಕೋಟಿ ಅಷ್ಟೇ ಅಲ್ಲ ಮೇಡಮ್, 120 ಕೋಟಿ ಮನ್ನಾ ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರದಿಂದ 1ರಿಂದ 10 HP ವರೆಗೆ. ಪುನಃ 1ರಿಂದ 10 HP ಆದಮೇಲೆ 10ರಿಂದ 20 HP ಅವರು ಕೂಡ ಬಂದರು, ಅವರಿಗೂ ಕೂಡ ನಾವು ₹1.25 ಮಾತ್ರ ಚಾರ್ಜ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ತಿಳುವಳಿಕೆ ಪ್ರಕಾರ 10ರಿಂದ 20 ಕೋಟಿ ಅಲ್ಲ, 120 ಕೋಟಿ ಸರ್ಕಾರಕ್ಕೆ ಹೊರೆ ಆಗ್ತಾ ಇದ್ರೂ ಕೂಡ ಇದನ್ನು ಭರಣಾ ಮಾಡಿ ನಾವು ಕೊಡ್ತಾ ಇದ್ದೀವಿ ಅಧ್ಯಕ್ಷ. ಅವ್ರ ಮೇನ್ ಪ್ರಶ್ನೆ ಏನಂದರೆ, ನಮ್ಮ ಸರ್ಕಾರ ಬರೋಕ್ಕಿಂತ ಪೂರ್ವದಲ್ಲಿ ಮತ್ತು ಬಂದ ಮೇಲೆ 6-7 ತಿಂಗಳು ಏನಿದೆ ಆ ಹಣವನ್ನು ನೇಕಾರರೇ ಭರಿಸಬೇಕು ಅನ್ನತಕ್ಕಂಥದ್ದು ಆದೇಶದಲ್ಲಿದೆ. ಅದಕ್ಕೆ ಅದನ್ನು ವಸೂಲಿ ಮಾಡ್ತಾ ಇದ್ದಾರೆ. ಅದನ್ನು ಮಾಡಬೇಡಿ ಅಂತೇಳಿ ಸಿದ್ದು ಸೌದಿ ಅವರು ಕೂಡ ಬಂದಿದ್ರು. ಅದನ್ನು ನನ್ನ ಕಡೆ ಕಷ್ಟ. ಅದು ಸರ್ಕಾರದ ಆದೇಶ ಏನಿರ್ತದೆ ಪ್ರಾಸ್ಪೆಕ್ಟಿವ್ ಆಗ್ತದೆ, ರೆಟ್ರೋಸ್ಪೆಕ್ಟಿವ್ ಆಗೋದಿಲ್ಲ. ಹಿಂದಿನಿಂದ ಎಲ್ಲ ಸೇರಿಸಿ ಮಾಡೋಕ್ಕಾಗೋದಿಲ್ಲ. ಯಾವ ದೇಶನಿಂದ ಯಾವ ತಾರೀಕಿನಿಂದ ಆದೇಶ ಮಾಡಿರ್ತೀವೋ ಅಲ್ಲಿಂದ ಮಾತ್ರ ಅದು ಜಾರಿಗೆ ಬರ್ತದೆ.
ಆ ಹಿನ್ನೆಲೆಯಲ್ಲಿ ಇದು ಕಷ್ಟ ಆಗ್ತದೆ ಹಿಂದಿನ ನನಗೆ ಮನ್ನಾ ಮಾಡಿಸೋದು. ಆದರೂ ಕೂಡ ನೀವೇನಾದರೂ ಮನವಿ ಕೊಟ್ಟಿದ್ದು, ನೀವು ಮನವಿ ಮಾಡ್ತಾ ಇದ್ದೀರಿ, ಅದನ್ನ ಪರಿಶೀಲನೆ ಮಾಡಿ ಅಂತೇಳಿ ಖಂಡಿತ ನಾನು ಪರಿಶೀಲನೆ ಮಾಡ್ತೀನಿ. ಸನ್ಮಾನ್ಯ ಅಧ್ಯಕ್ಷ, ಈಗಾಗಲೇ 120 ಕೋಟಿಗಿಂತ ಜಾಸ್ತಿ ಮನ್ನಾ ಮಾಡ್ತಾ ಇದೀವಿ ಅಂತಕ್ಕಂಥದ್ದು ಹೇಳಿದ್ರು. ಅದನ್ನ ಸ್ವಾಗತ ಮಾಡ್ತೇವೆ. ಆದಷ್ಟು ಬೇಗ ಮಾಡ್ರಿ ಅಂತ ಕೇಳ್ಕೊತಾ ಇದ್ದೀವಿ ಅಧ್ಯಕ್ಷ. ಆದ್ರೆ ಇವತ್ತು ನಮ್ಮ ನೇಕಾರರೆಲ್ಲರೂ ಕೂಡ ₹1.25 ರೆಗ್ಯುಲರ್ ಆಗಿ ಕಟ್ತಾ ಬಂದಿದ್ದಾರೆ. ನಡುಗಡೆ ಏನು ಒಂದು 7-8 ತಿಂಗಳು ಡಿಲೇ ಆಗಿತ್ತು, ಅದರಿಂದ ಇವತ್ತು ಅವ್ರ ಲೈಟ್ ಕನೆಕ್ಷನ್ ಕಿತ್ತಿರೋದ್ರಿಂದ ಅವ್ರ ಜೀವಕ್ಕೆ ಎಷ್ಟು ಅಪಾಯ ಆಗ್ತಾ ಇದೆ. ಇವತ್ತು ಸುಸೈಡ್ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಆ ನೇಕಾರರದಿದೆ ಅಧ್ಯಕ್ಷ. ದಯವಿಟ್ಟು ನೀವು ದೊಡ್ಡ ಮನಸ್ಸು ಮಾಡಿ ಅದನ್ನು ಕೂಡ ಆ ಹೊರೆನೂ ನೀವು ತಗೊಂಡು ಸರ್ಕಾರ ಅದನ್ನ ಮನ್ನಾ ಮಾಡಿದ್ರೆ ನಮ್ಮ ರಾಜ್ಯದ ಎಲ್ಲಾ ನೇಕಾರರು ಕೂಡ ನಿಮಗೆ ಅಭಿನಂದನೆ ಸಲ್ಲಿಸ್ತಾರೆ. ಸಿದ್ದು ಅನ್ನೋರ್ಗೂ ಈ ಪ್ರಾಬ್ಲಮ್ ಗೊತ್ತು. ಹಾಗಾಗಿ ನಾವು ಕೇಳ್ಕೊಳ್ಳೋದೇನು ಅಂತಂದ್ರೆ ಅದನ್ನು ಕೂಡ ಕನ್ಸಿಡರ್ ಮಾಡ್ರಿ ಅಂತ ಕೇಳ್ಕೊತೇವೆ. ಜಗಳಕ್ಕೆ ನಿಂತ್ ಬಿಡ್ತಾರೆ, ಹಂಗಾಗೋದಿಲ್ಲ ಅದು. ಅಲ್ಲ, ಸ್ವಲ್ಪ ನೀವು ಕುತ್ಕೊಳ್ಳಿ ಸರ್, ತಮ್ದಲ್ಲ ಅವ್ರದ್ದೇ ಇದೆ, ನಿಮ್ದು ಇದು ಇದೆ ಅನ್ನೋದು ನನ್ಗೆ ಗೊತ್ತಿದೆ. ನಾನೇನು ಹೇಳ್ತಾ ಇದ್ದೀನಿ, ಯಾವುದೇ ಆದೇಶ ಆದ್ರೆ ಅವತ್ತಿನಿಂದ ಮಾತ್ರ ಆಗ್ತದೆ. ಅದು ಹಿಂದಿನ ನಾವು ಮಾಡೋಕ್ಕಾಗೋದಿಲ್ಲ. ಅದನ್ನೇ ಅವ್ರದ್ದು ವಾದ ಇದೆ. ಅದು 7 ತಿಂಗಳ ಗ್ಯಾಪ್ ಏನಿದೆ ಅದನ್ನ ದಂಡ ಮತ್ತು ಕೊಡಬೇಕಾದಂತ ಪಾವತಿ ಬಿಲ್ಲು ಕೂಡ ಸೇರಿಸಿ ವಸೂಲಿ ಮಾಡ್ತಾ ಇದ್ದಾರೆ ಅಂತೇಳಿ. ಆದ್ರೆ ಅರ್ಧದಷ್ಟು ಜನ ಈಗಾಗಲೇ ತುಂಬಿಟ್ಟಿದ್ದಾರೆ. ಅದು ಸಿದ್ದು ಅವ್ರಿಗೂ ಗೊತ್ತಿದೆ, ತುಂಬಿಟ್ಟಿದ್ದಾರೆ. ಕೆಲವೊಬ್ರು ಮಾತ್ರ ತುಂಬಿಲ್ಲ. ಆದ್ರೂ ಕೂಡ ನಾನೇನು ಹೇಳ್ತಾ ಇದ್ದೀನಿ, ನಾವು ಇನ್ನೊಮ್ಮೆ ಸೇರಿ ಮುಖ್ಯಮಂತ್ರಿಗಳಿಗೆ ಹೋಗ್ಬೇಕಾದ್ರೆ ಒತ್ತಾಯ ಮಾಡೋಣ. ಯಾಕಂದ್ರೆ ಆರ್ಥಿಕ ಇಲಾಖೆ ಅವ್ರು ನಿರ್ವಹಣೆ ಮಾಡ್ತಾರೆ, ನಾನು ಜವಾಬ್ದಾರಿ ತಗೊಳಕ್ ಬರೋದಿಲ್ಲ. ಖಂಡಿತ ನಾನು ಪ್ರಯತ್ನ ಮಾಡ್ತೀನಿ. ಅಧ್ಯಕ್ಷ, ತಾವು ಸೀನಿಯರ್ ಮಂತ್ರಿ ಇದ್ರಿ, ತಾವು ಹೇಳಿದ್ರೆ ಮುಖ್ಯಮಂತ್ರಿ ಕೇಳ್ತಾರ. ಸೀನಿಯರ್ ರಿಕ್ವೆಸ್ಟ್ ಮಾಡಿದ್ರೆ ಮುಖ್ಯಮಂತ್ರಿ 100% ಒಪ್ತಾರ. ನಿಮ್ಮನ್ನೇ ಕರ್ಕೊಂಡು 100% ಒಪ್ತಾರ, ನಮ್ಗೆ ಭರೋಸಾ ಇದೆ. ತಾವು ಕನ್ವಿನ್ಸ್ ಮಾಡ್ಬೇಕು ಅಷ್ಟೇ. ಅಧ್ಯಕ್ಷರೇ, ತಾವು ಕನ್ವಿನ್ಸ್ ಮಾಡಿದ್ರೆ ಕೆಲಸ ಆಗುತ್ತೆ. ನಿಜವಾಗಿ ಎಲ್ಲರಿಗೆ ತೊಂದರೆ ಆಗ್ತಾ ಇದೆ. ಹಿಂದಿನ ಸರ್ಕಾರ ಇವರಿಗೆ ಯಾವುದೇ 1ರಿಂದ 10 HP ಅವರಿಗೆ ರಿಯಾಯಿತಿ ಕೊಡ್ಲಿಲ್ಲ. ನಮ್ಮ ಸರ್ಕಾರ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ ಮೇಲೆ 1ರಿಂದ 10 HP ಅವರಿಗೆ ಫ್ರೀನೇ ಕೊಟ್ರಿ. ಫಿಕ್ಸ್ ಚಾರ್ಜಸ್, ಲೈನ್ ಚಾರ್ಜಸ್ ಮಾತ್ರ ಅವ್ರು ಕೊಡ್ಲೇಬೇಕು. ಆ ಆದೇಶದಲ್ಲಿ ಅದು ಇದೆ. ಅದನ್ನು ಅವ್ರ ಪ್ರಶ್ನೆ ಇತ್ತು, ಇರ್ಲಿ. ಬಟ್ ಅದಕ್ಕೆ 1ರಿಂದ 10 HP ಕೊಟ್ಟ ಮೇಲೆ 10ರಿಂದ 20 HP ಕೊಡೋಂದ್ರು. ಅದಕ್ಕೂ ಕೂಡ ₹1.25 ಕೊಟ್ಟಿದ್ದೀವಿ. ಎಲ್ಲ ಹೊರೆ ಸೇರಿ 120ರಿಂದ 130 ಕೋಟಿ ಬರ್ತಾ ಇದೆ. ಇನ್ನು ಕೆಲವೊಬ್ರು ಏನು ಏಪ್ರಿಲ್ನಿಂದ ನವೆಂಬರ್ ವರೆಗೆ ಎಷ್ಟು ಜನ ಉಳಿದಿದ್ದಾರೆ ಅದನ್ನಷ್ಟು ಮನ್ನಾ ಮಾಡಿಸಿ ಅಂತ ಇದ್ದಾರೆ. ಅದನ್ನ ನಾನು